ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೈಡ್ ಪಿಕಪ್ ಹಾವಳಿ ಸೇರಿದಂತೆ ವಾಹನ ಸಂಚಾರ ದಟ್ಟಣೆ ತಡೆಯೋದಕ್ಕೆ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಹೊಸ ದಂಡ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಈಗಾಗಲೇ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಟರ್ಮಿನಲ್ 1ರಲ್ಲಿ ಸಕಲ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರ್ತಕ್ಕಂಥದ್ದು. ಏನೊಂದು 8ನೇ ತಾರೀಕಿನಿಂದ ಇದು ಒಂದು ಹೊಸ ರೂಲ್ಸ್ ಜಾರಿಗೆ ಸಹ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಏರ್ಪೋರ್ಟ್ಗೆ ಬರ್ತಕ್ಕಂಥ ಎಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಏನು ಅರೈವಲ್ ಗೇಟ್ಗೆ ಒಂದು ನಿಷೇಧವನ್ನು ಏರಬೇಕು. ಜೊತೆಗೆ ಇಲ್ಲಿ ವೈಟ್ ಬೋರ್ಡ್ ಮಾತ್ರ ಇಲ್ಲಿ ಎಂಟ್ರಿ ಆಗೋದು. ಜೊತೆಗೆ ಏನು ಎಲ್ಲೋ ಬೋರ್ಡ್ಗಳಿಗೆ P3 ಮತ್ತು P4 ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಏನೊಂದು ವೈಟ್ ಬೋರ್ಡ್ ಸೇರಿದಂತೆ ಎಲ್ಲೋ ಬೋರ್ಡ್ಗಳಿಗೆ ಹೊಸ ದಂಡದ ಪ್ರಯೋಗವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರ ಮುಂಭಾಗದ ಅರೈವಲ್ ಗೇಟ್ ಬಳಿ ನಾವಿದ್ದೀವಿ. ಇಲ್ಲೂ ಸಹ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಏನು ಟಿಕೆಟ್ ಜನರೇಟ್ ಮಿಷನ್ಗಳನ್ನು ಸಹ ಈಗಾಗಲೇ ಏನು ಇನ್ಸ್ಟಾಲನ್ನು ಮಾಡಲಾಗಿದೆ. ಈ ಒಂದು ಮಿಷನ್ಗಳಲ್ಲಿ ಬರ್ತಕ್ಕಂಥ ವಾಹನ ಸವಾರರು ಪ್ರಮುಖವಾಗಿ ಇಲ್ಲಿ ಓನ್ಲಿ ವೈಟ್ ಬೋರ್ಡ್ಗಳಿಗೆ ಮಾತ್ರ ಪ್ರವೇಶವನ್ನು ಕೊಡಲಾಗುತ್ತೆ. ಅವರು ಇಲ್ಲಿ ಒಂದು ಬಟನನ್ನು ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಟಿಕೆಟ್ ಜನರೇಟ್ ಆಗುತ್ತೆ. ಆ ಟಿಕೆಟ್ನಲ್ಲಿ ಏನು ವಾಹನ ಎಂಟ್ರಿ ಆಗ್ತಾ ಇರ್ತಕ್ಕಂಥ ಸಮಯ ಸೇರಿದಂತೆ ನಂಬರ್ ಎಲ್ಲವೂ ಸಹ ನಮೂದಾಗುತ್ತೆ. ಈ ಟಿಕೆಟನ್ನು ಏನು ಎಕ್ಸಿಟ್ ಗೇಟ್ನಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಎಕ್ಸಿಟ್ ಗೇಟ್ನಲ್ಲಿ ಆ ವಾಹನ ಎಷ್ಟು ನಿಮಿಷ ಪಾರ್ಕಿಂಗ್ನಲ್ಲಿ ನಿಂತಿದೆ ಅಂತಕ್ಕಂಥದ್ದನ್ನು ತಾಳೆಯನ್ನು ಮಾಡುತ್ತೆ. ಆ ತಾಳೆಯನ್ನು ಮಾಡಿದಂಥ ಸಂದರ್ಭದಲ್ಲಿ 8 ನಿಮಿಷ ಒಳಗಾಗಿದ್ದರೆ ಅವರಿಗೆ ಉಚಿತ ಪಾರ್ಕಿಂಗ್ ವ್ಯವಸ್ಥೆ, 8 ನಿಮಿಷದಿಂದ 13 ನಿಮಿಷದ ಒಳಗೆ ವಾಹನ ನಿಂತಿದೆ ಅಂದರೆ ₹150 ಚಾರ್ಜಸನ್ನು ಮಾಡಲಾಗುತ್ತೆ. 13 ನಿಮಿಷವನ್ನು ಸಹ ಮೀರಿ 18 ನಿಮಿಷದ ಒಳಗಿದ್ದರೆ ₹300 ಚಾರ್ಜಸನ್ನು ಮಾಡ್ತಕ್ಕಂಥದ್ದು. ಜೊತೆಗೆ 18 ನಿಮಿಷಕ್ಕಿಂತ ಹೆಚ್ಚಿನ ಅವಧಿ ಇದ್ದರೆ ಅಂಥ ವಾಹನವನ್ನು ಏನು ಟೋಯಿಂಗ್ ಮಾಡುವ ಮುಖಾಂತರ ಪೊಲೀಸರ ವಶಕ್ಕೆ ನೀಡಿ ಅಲ್ಲಿ ಏನು ದಂಡವನ್ನು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಹೊಸ ರೂಲ್ಸನ್ನು ಇದೀಗ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಏರ್ಪೋರ್ಟ್ನ ಒಳಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲೋ ಬೋರ್ಡ್ ಟ್ಯಾಕ್ಸಿಗಳು ಬರುತ್ತೆ. ಅದರಲ್ಲೂ ಸಹ ಏನು ಒಂದು ಇಲ್ಲಿ ಏನೋ ಒಂದು ಲೈನ್ಗಳನ್ನು ಮಾಡಿರುತ್ತೆ. ಇನ್ನಲ್ಲಿ ಲೈನ್ಗಳಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಆಗ್ತಾಯಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿ ಮಾಡ್ತಾ ಇದ್ದಾರೆ. 8ನೇ ತಾರೀಕಿನಿಂದ ಇದು ಏನು ಅಸ್ತಿತ್ವಕ್ಕೆ ಸಹ ಬರ್ತಾ ಇರ್ತಕ್ಕಂಥ. ಇದಕ್ಕೆ ಈಗಾಗಲೇ ಸಾಕಷ್ಟು ಜನ ಚಾಲಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಏನು ದಂಡ ಪ್ರಯೋಗ ಅಂತಕ್ಕದ್ದು ಒಂದು ಆದರೆ ಮತ್ತೊಂದು ಕಡೆ ಪಿಕಪ್ಗೆ ಏನು ಇಲ್ಲಿಗೆ ಬರೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಪಿಕಪ್ ಇಲ್ಲಿದ್ದರೆ ಬುಕ್ಕಿಂಗ್ಗಳು ಬರುತ್ತೆ, ಆದರೆ ದೂರ ಹೋದಂಥ ಸಮಯದಲ್ಲಿ ಬುಕ್ಕಿಂಗ್ಗಳು ಸಿಗೋದಿಲ್ಲ ಅಂತಕ್ಕಂಥ ಆತಂಕ ಸಹ ಇದೀಗ ಏನು ಒಂದು ಚಾಲಕರಲ್ಲೂ ಸಹ ಎದುರಾಗಿದೆ. ಒಟ್ಟಾರೆಯಾಗಿ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಹೊಸ ದಂಡ ಪ್ರಯೋಗವನ್ನು ಏನು 8ನೇ ತಾರೀಕಿಂದ ಜಾರಿಗೆ ತರ್ತಾ ಇದ್ದು ಇದಕ್ಕೆ ಸಾಕಷ್ಟು ಜನ ಚಾಲಕರು ಸಹ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್ ಆಡಳಿತ ಮಂಡಳಿ ಒಂದು ಆದೇಶ ಹೊರಡಿಸಿದೆ ನಿನ್ನೆಯಿಂದ. ಸೊ ನಿಮ್ಗೆ ಯಾವ ರೀತಿ ಕಷ್ಟ ಆಗುತ್ತೆ ಸರ್? ತುಂಬ ಕಷ್ಟ ಆಗುತ್ತೆ. ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಕೊಂಡು ಗಾಡಿಗೆ ಲೋನ್ ಕಟ್ಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ಇದೆಲ್ಲ ಇರಬೇಕಾದ್ರೆ ಇವರು ಮನ್ಸಿಗೆ ಬಂದಂಗೆ ದಿನ ಒಂದೊಂದು ಥರ ರೂಲ್ಸ್ ಮಾಡ್ಕೊಂಡು ಓಡಾಡ್ತಿದ್ರೆ ನಮ್ಮಂಥ ಬಡವ್ರ ಬಗ್ರ ಗತಿ ಏನಾಗಬೇಕು ಅಂತ. ಈಗ 8ನೇ ತಾರೀಕಿಂದ P3 P4ಗೆ ಅಲ್ಲೇ ಇರಬೇಕು, ಎಲ್ಲೋ ಬಟ್ ಇಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ನಿಮ್ಗೆ ಅನುಕೂಲ ಆಗುತ್ತೆ, ಬಾಡಿಗೆ ಸಿಗುತ್ತಾ ಅಂತ? ಅಲ್ಲಿಂದ ನಮಗೆ ಇಲ್ಲೇ ಬಂದರೆ ಬುಕ್ಕಿಂಗ್ಗಳು ಬರೋಲ್ಲ, ಇನ್ನು ಅಲ್ಲಿಗೆ ಹೆಂಗೆ ಸರ್ ಬುಕ್ಕಿಂಗ್ಗಳು ಎಳೆಯುತ್ತೆ? ಇಲ್ಲಿ ನಿಯರೆಸ್ಟು ಈಗ ನಮಗೆ ರ್ಯಾಪಿಡೋ ಮತ್ತು ನಮ್ಮ ಹತ್ರ ಎಲ್ಲ ಇಲ್ಲಿ ಇದೇನಿದೆ ಪಿಕಪ್ ಲೊಕೇಶನ್ನು, ಇಲ್ಲಿಗೆ ಬರಬೇಕಾದ್ರೆ ಮಾತ್ರ ಬುಕ್ಕಿಂಗ್ಗಳು ಬರುತ್ತೆ. ಇಲ್ಲಿ ಒಂದು ಬುಕ್ಕಿಂಗ್ ಎಕ್ಸೆಪ್ಟ್ ಮಾಡೋಕ್ಕೆ ನಾವು ಒಂದು 4ರಿಂದ 5 ರೌಂಡ್ ಹೊಡೆದಿರ್ತೀವಿ. ಅಲ್ಲಿಗೆ ಒಂದು ರೌಂಡ್ ಹೊಡೆಯೋಷ್ಟೊತ್ತಿಗೆ 3-4 ಕಿಲೋಮೀಟ್ರ್ ಸುತ್ಕೊಂಡ್ಬಂದಿರ್ತೀವಿ, ಅಲ್ಲೂ ಡೀಸೆಲ್ ಲಾಸು. ಇವಾಗ ಇವ್ರು ನೋಡಿದ್ರೆ ಈ ಥರ ಬೇರೆ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬರೀ ಬಡವ್ರ ಮೇಲೆ ಇವ್ರು ಟಾರ್ಗೆಟ್ಗಳು ಇಟ್ಕೊಂಡು ಏನಾದರೂ ಒಂದು ಮಾಡ್ತಿರ್ತಾರೆ. ಇರೋರ ಹತ್ರ ಕಿತ್ಕೊಂಡು ತಿನ್ನಲ್ಲ, ಇಲ್ದವ್ರ ಹತ್ರನೇ ಕಿತ್ಕೊಂಡು ತಿನ್ನೋದು ಇವರು. ನಮ್ಮಂಥವ್ರು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಅಲ್ಲದೆ ದಿನ ಒಂದೊಂದು ರೂಲ್ಸ್ಗಳು ಇವ್ರದ್ದು ಎಲ್ಲ ಬಂದು ಎಲ್ಲೋ ಬೋರ್ಡ್ಗಳ ಮೇಲೇ ಆ ಪ್ಯಾನಿಕ್ ಬಟನ್ನು ಹಾಳಮೂಳೆ ಇದರಲ್ಲೂ ದುಡ್ಡು ತಿನ್ನೋದು ಸಾಲದಲ್ಲೇ ನಮ್ಮ ಎಲ್ಲೂ ನೆಮ್ಮದಿಯಾಗಿ ಬದುಕೋಕೆ ಬಿಡೋಲ್ಲ ಅಂತಾರೆ ಇವರು. ಈಗ 8 ನಿಮಿಷ ಮೀರಿದ್ರೆ ₹150 ದಂಡ ಸಹ ಮಾಡ್ತಾ ಇದ್ದಾರೆ. P3 P4 ಪಾರ್ಕಿಂಗ್ ಕೊಟ್ಟರು 8 ನಿಮಿಷ ಒಳಗಡೆ ಇದ್ದರೆ ₹150. 8 ನಿಮಿಷವರೆಗೂ ಫ್ರೀ ಇದೆ. 8 ನಿಮಿಷ ಆದಮೇಲೆ ₹150. 13 ನಿಮಿಷ ಸರ್ 8 ನಿಮಿಷ ಅಂದರೆ ಒಂದು ರೌಂಡು ಹಿಂಗೆ ಒಳಗೆ ಬಂದು ಎಕ್ಸಿಟ್ ಆಗೋ ಅಷ್ಟೊತ್ತಿಗೆ 8-15 ನಿಮಿಷ ಮೇಲೆ ಹೋಗ್ಬಿಡುತ್ತೆ. ಇವಾಗ ಉದಾಹರಣೆ ಇಲ್ಲಿ ನೋಡಿ, ಇಷ್ಟು ಜನ ಸೆಕ್ಯೂರಿಟಿಗಳು ಇದ್ದೇನೆ ಇಲ್ಲಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಾಂದ್ರೂ ಒಂದು 20 ನಿಮಿಷ ಅಲ್ಲಿ ಬುಕ್ಕಿಂಗ್ ಬಿದ್ದಿದ್ದು ಪಿಕಪ್ ಮಾಡೋ ಅಷ್ಟೊತ್ತಿಗೆ 15-20 ನಿಮಿಷ ಮೇಲೆ ಹೋಗುತ್ತೆ. 8 ನಿಮಿಷದ ಒಳಗಡೆ ಹೆಂಗೆ ಒಳಗೆ ಹೋಗಿ ಎಕ್ಸಿಟ್ ಆಗೋದು ಹೆಂಗೆ ಸಾಧ್ಯ ಹೇಳ್ರಿ? ಏನೋ ಇವ್ರು ಮನ್ಸಿಗೆ ಬಂದಂಗೆ ಏನೇನೋ ಮಾಡ್ಕೋತಿದ್ದಾರೆ. ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಚಾಲಕರಿಗೆ ಬರೇನಾ ಇದು? ಖಂಡಿತವಾಗ್ಲೂ ಹೌದು ಸರ್. ಚಾಲಕರು ಈಗ 8ನೇ ತಾರೀಕಿಗೆ ಸಂಪೂರ್ಣ ನಿಷೇಧ ಮಾಡ್ತೀವಿ ಇಲ್ಲಿ ಎಲ್ಲೋ ಬಟ್ ನೀವು ಯಾವ ನಿಲುವಣ ಚಾಲಕರು ಏನು ಮಾಡೋಕ್ಕೆ ನೋಡೋಣ ಸರ್. ಇದ್ರ ಬಗ್ಗೆ ನಾವು ನಮ್ಮ ಚಾಲಕರದ್ದು ಏನೊಂದು ನಮ್ಮ ಸಂಘಟನೆಗಳಿರ್ತವೆ, ಅದ್ರ ಕಡೆಯಿಂದ ಏನಾರ ಮಾತಾಡಿ ಏನಾದರೂ ಒಂದು ಅದ್ರ ಬಗ್ಗೆ ಕ್ರಮ ತಗೋಬೇಕಷ್ಟೇ ಅಂತ ಒಂದು ನನ್ನ ಅನಿಸಿಕೆ ಅಷ್ಟೇ.